ತುಮಕೂರಿನಲ್ಲಿ ದೇವೇಗೌಡರನ್ನ ಸೋಲಿಸಲು ಬಿಜೆಪಿ ರಣತಂತ್ರವನ್ನ ರೂಪಿಸುತ್ತಿದೆ. ಇಂದು ತುಮಕೂರಿಗೆ ಬಿಎಸ್ ಯಡಿಯೂರಪ್ಪ ಭೇಟಿ ನೀಡಲಿದ್ದಾರೆ. ಸ್ಥಳೀಯ ಮುಖಂಡರ ಜೊತೆ ಬಿಸಿ ಬಿಸಿ ಚರ್ಚೆಯನ್ನ ಬಿಎಸ್ವೈ ನಡೆಸಲಿದ್ದಾರೆ. ಜಿಎಸ್ ಬಸವರಾಜ್ಗೆ ಬಿಜೆಪಿ ಟಿಕೆಟ್ ನೀಡಿರುವ ಹಿನ್ನೆಲೆ ಕೆಲವು ಬಿಜೆಪಿ ನಾಯಕರು ಕೂಡ ಅಸಮಾಧಾನಗೊಂಡಿದ್ದಾರೆ. ಭಿನ್ನಮತ ಶಮನ ಮಾಡಿ ಒಗ್ಗಟ್ಟಿನ ಮಂತ್ರ ಪಠಿಸ್ತಾರಾ ಬಿಎಸ್ವೈ ಅನ್ನುವಂಥದ್ದನ್ನ ಕಾದು ನೋಡ್ಬೇಕಾಗತ್ತೆ. ಯಾಕಂತಂದ್ರೆ ಈಗಾಗಲೇ ಅಲ್ಲಿ ಸ್ಥಳೀಯವಾಗಿ ತುಮಕೂರಿನಿಂದ ದೇವೇಗೌಡರು ಸ್ಪರ್ಧೆ ಮಾಡ್ತಾರೆ ಅನ್ನುವಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನಲ್ಲೂ ಕೂಡ ಒಂದಷ್ಟು ಭಿನ್ನಾಭಿಪ್ರಾಯಗಳಿದೆ. ತುಮಕೂರಿನಲ್ಲಿ ದೇವೇಗೌಡರನ್ನ ಸೋಲಿಸಲಿಕ್ಕೆ ಬಿಜೆಪಿ ರಣತಂತ್ರವನ್ನೇನೋ ರೂಪಿಸ್ತಾ ಇದೆ. ಹಾಗಾಗಿ ಇವತ್ತು ತುಮಕೂರಿಗೆ ಬಿಎಸ್ ಯಡಿಯೂರಪ್ಪ ಭೇಟಿ ನೀಡುತ್ತಿದ್ದಾರೆ. ಸ್ಥಳೀಯ ಮುಖಂಡರ ಜೊತೆ ಸಾಕಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಬಿಎಸ್ವೈ ಚರ್ಚೆಯನ್ನ ನಡೆಸಲಿದ್ದಾರೆ. ಜಿಎಸ್ ಬಸವರಾಜ್ಗೆ ಈಗಾಗಲೇ ಬಿಜೆಪಿ ಟಿಕೆಟ್ ನೀಡಿರೋ ಹಿನ್ನೆಲೆ ಅಸಮಾಧಾನಗೊಂಡಿರುವ ಕೆಲವು ಬಿಜೆಪಿ ನಾಯಕರನ್ನ ಇವತ್ತು ಅವರನ್ನ ಸಮಾಧಾನಪಡಿಸಿ ಒಗ್ಗಟ್ಟಿನ ಮಂತ್ರ ಪಠಿಸ್ತಾರಾ ಬಿಎಸ್ವೈ ಅನ್ನುವಂಥದ್ದನ್ನ ಕಾದು ನೋಡ್ಬೇಕಿದೆ. ಈಗಾಗಲೇ ಬಿಜೆಪಿ ಜಿಎಸ್ ಬಸವರಾಜ್ಗೆ ಟಿಕೆಟ್ ನೀಡಿದೆ. ಹಾಗಾಗಿ ಬಿಜೆಪಿಯಲ್ಲೇ ಒಂದಷ್ಟು ಅಸಮಾಧಾನಗಳಿರುವಂಥದ್ದನ್ನ ಕೂಡ ಗಮನಿಸಬಹುದಾಗಿದೆ. ಮತ್ತೊಂದು ಕಡೆ ದೇವೇಗೌಡರನ್ನ ಶತಾಯಗತಾಯ ಸೋಲಿಸಬೇಕು ಅಂತ ಹೇಳಿ ಬಿಜೆಪಿ ಸಾಕಷ್ಟು ರಣತಂತ್ರವನ್ನ ರೂಪಿಸ್ತಾ ಇದೆ. ಒಂದೊಮ್ಮೆ ದೇವೇಗೌಡರು ತುಮಕೂರಿನಿಂದ ಮೈತ್ರಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದೆ ಆದಲ್ಲಿ ಅದಕ್ಕೆ ಅವರನ್ನ ಮಣಿಸಲಿಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನ ಬಿಜೆಪಿ ಮಾಡ್ಕೊಳ್ತಾ ಇದೆ. ಹಾಗಾಗಿ ಆ ನಿಟ್ಟಿನಲ್ಲಿ ಬಿಜೆಪಿಯಲ್ಲಿರುವಂತಹ ಅಸಮಾಧಾನದ ಬೇಗುದಿಯನ್ನ ತಣಿಸಬೇಕಾದಂತಹ ಒಂದು ಅನಿವಾರ್ಯತೆ ಇದೆ. ಹಾಗಾಗಿ ಯಡಿಯೂರಪ್ಪನವರು ಇವತ್ತು ಖುದ್ದು ತುಮಕೂರಿನ ಲೋಕಸಭಾ ಅಖಾಡದಲ್ಲಿರುವಂತಹ ಒಂದಷ್ಟು ಭಿನ್ನಾಭಿಪ್ರಾಯಗಳನ್ನ ಶಮನಗೊಳಿಸುವತ್ತ ಗಮನ ಹರಿಸುತ್ತಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪವನ್. ತುಮಕೂರಿನಿಂದ ದೇವೇಗೌಡರ ಸ್ಪರ್ಧೆ ಮಾಡ್ತಾರೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರನ್ನ ಶತಾಯಗತಾಯ ಸೋಲಿಸಬೇಕು ಅಂತ ಹೇಳಿ ಬಿಜೆಪಿ ಸಾಕಷ್ಟು ಪ್ಲಾನ್ಗಳನ್ನ ಮಾಡ್ಕೊಳ್ತಾ ಇದೆ. ಆದ್ರೆ ಸದ್ಯ ಬಿಜೆಪಿಯಲ್ಲೇ ಒಂದಷ್ಟು ಅಸಮಾಧಾನಗಳಿದೆ ತುಮಕೂರು ಭಾಗದಲ್ಲಿ ಅನ್ನುವಂಥದ್ದು. ಹಾಗಾಗಿ ಈ ಸಂದರ್ಭದಲ್ಲಿ ಆ ಅಸಮಾಧಾನಗಳನ್ನ ತಣಿಸುವಂತ ಒಂದು ಕೆಲಸ ಹೇಗೆ ನಡೆಯುತ್ತೆ, ಯಾವ ರೀತಿಯಾಗಿ ಒಗ್ಗಟ್ಟಿನ ಮಂತ್ರ ಜಪಿಸುವಂತ ಪ್ರಯತ್ನಗಳಾಗ್ತಿದೆ ಅಂತ. ಲಿಖಿತ, ಇವತ್ತು ಯಡಿಯೂರಪ್ಪ ತುಮಕೂರಿಗೆ ಹೋಗ್ತಾ ಇದ್ದಾರೆ. ಅಲ್ಲಿ ಜಿಎಸ್ ಬಸವರಾಜು ಬಿಜೆಪಿ ಅಭ್ಯರ್ಥಿ. ಸೊ ದೇವೇಗೌಡರು ತುಮಕೂರಿನಿಂದ ಸ್ಪರ್ಧೆಗಿಳಿಲಿಕ್ಕೆ ನಿರ್ಧಾರ ಮಾಡಿರೋದ್ರಿಂದ ದೇವೇಗೌಡರನ್ನ ಯಾವ ರೀತಿಯಲ್ಲಿ ಸೋಲಿಸಬಹುದು ಅನ್ನುವಂತ ನಿಟ್ಟಿನಲ್ಲಿ ಯಡಿಯೂರಪ್ಪ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಸೊ ಇವತ್ತು ತುಮಕೂರಿಗೆ ಹೋಗಿ ಅಲ್ಲಿ ಜಿಎಸ್ ಬಸವರಾಜ್ ಅವರಿಗೆ ಟಿಕೆಟ್ ಕೊಟ್ಟಿರೋದ್ರಿಂದ ಕೆಲವೊಂದಿಷ್ಟು ಜನಕ್ಕೆ ಅಸಮಾಧಾನ ಆಗಿದೆ. ಸೊಗಡು ಶಿವಣ್ಣ ಅವರು ಕೂಡ ಅಸಮಾಧಾನ ಆಗಿದೆ. ಸೊಗಡು ಶಿವಣ್ಣ ಅವರು ಮೊದಲಿಂದನೂ ಯಡಿಯೂರಪ್ಪನವರು ಕೆಲವೊಂದಿಷ್ಟು ನಿರ್ಧಾರಗಳಿಗೆ ವಿರೋಧ ಮಾಡ್ತಾ ಬಂದಂತವ್ರು. ಸೊ ಸೊಗಡು ಶಿವಣ್ಣ ಅವ್ರನ್ನ ಭೇಟಿಯಾಗಿ ಇವತ್ತು ಯಡಿಯೂರಪ್ಪ ಚರ್ಚೆ ನಡೆಸುವಂತ ಸಾಧ್ಯತೆಗಳಿದೆ. ಅಂದ್ರೆ ಎಲ್ಲರನ್ನೂ ಸೇರಿಸಿ ಒಂದೆಡೆ ಸೇರಿಸಿ ಅವ್ರ ಜೊತೆ ಮಾತನಾಡಿ ಬಿಜೆಪಿ ಮುಖಂಡರ ಜೊತೆ ಅಸಮಾಧಾನವನ್ನ ಪರಿಹರಿಸಿ ಮುಂದೆ ದೇವೇಗೌಡರನ್ನ ಸೋಲಿಸ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಯಾವೆಲ್ಲ ಪ್ರಯತ್ನಗಳನ್ನು ಮಾಡ್ಬೋದು. ಸೊ ಅದಕ್ಕೆಲ್ಲರೂ ರೆಡಿಯಾಗಿ ನಿಟ್ಟಿನಲ್ಲಿ ಯಡಿಯೂರಪ್ಪ ಇವತ್ತು ಎಲ್ಲ ಬಿಜೆಪಿ ಮುಖಂಡರಿಗೆ, ತುಮಕೂರಿನ ಬಿಜೆಪಿ ಮುಖಂಡರಿಗೆ ಸಲಹೆ ಸೂಚನೆಗಳನ್ನು ಕೊಡೋರಿದ್ದಾರೆ. ಹೀಗಾಗಿ ಇವತ್ತು ಶಿವಣ್ಣ ಅವರನ್ನ ಭೇಟಿ ಆಗಬಹುದು ಯಡಿಯೂರಪ್ಪನವರು. ಮತ್ತೆ ಎಲ್ಲ ಬಿಜೆಪಿ ಮುಖಂಡರನ್ನ ಕರೆದು ವಿಶ್ವಾಸಕ್ಕೆ ತೆಗೆದುಕೊಂಡು ಮಾತನಾಡುವಂತ ಸಾಧ್ಯತೆಗಳಿದೆ. ದೇವೇಗೌಡರನ್ನ ಈ ಬಾರಿ ತುಮಕೂರಲ್ಲಿ ಸೋಲಿಸಬೇಕು ಅನ್ನೋ ನಿಟ್ಟಿನಲ್ಲಿ ಯಡಿಯೂರಪ್ಪ ಈಗ ರೂಪಿಸ್ತಾ ಇದ್ದಾರೆ. ಯಾಕಂದ್ರೆ ಅಲ್ಲಿ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ನಡುವೆ ಸಾಕಷ್ಟು ಭಿನ್ನಾಭಿಪ್ರಾಯಗಳಾಗಿದೆ. ಅಲ್ಲಿ ಹಾಲಿ ಸಂಸದರೇ ಈಗ ದೇವೇಗೌಡರ ವಿರುದ್ಧ ಕೆಲವೊಂದಿಷ್ಟು ತಂತ್ರಗಳನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಕೆಲವಷ್ಟು ಇವರಿಬ್ಬರ ದೋಸ್ತಿಗಳ ಕಚ್ಚಾಟದಿಂದ ಬಿಜೆಪಿ ಲಾಭ ಆಗ್ಬಹುದು ಅನ್ನುವಂತ ಲೆಕ್ಕಾಚಾರದಲ್ಲಿ ಯಡಿಯೂರಪ್ಪ ಇದ್ದಾರೆ. ಹೀಗಾಗಿ ತುಮಕೂರಿಗೆ ಹೋಗ್ತಾ ಇದ್ದಾರೆ. ಅಲ್ಲಿ ಬಿಜೆಪಿ ಮುಖಂಡರನ್ನು ಕರೆದು ಮಾತನಾಡ್ತಾರೆ. ಮುಂದಿನ ತಂತ್ರಗಾರಿಕೆಗಳನ್ನು ರೂಪಿಸ್ತಾ ಇದ್ದಾರೆ. ಲಿಖಿತ. ಓಕೆ, ಧನ್ಯವಾದ ಪವನ್ ಮಾಹಿತಿ.